ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ದಿಢೀರ್ ಅಂತ ಬೆಳ್ಳುಳ್ಳಿ ರಸ ಮಾಡೋದು ಹೇಗೆ ಅಂತ ನೋಡೋಣ. ನಮಗೆ ತಕ್ಷಣಕ್ಕೆ ಬೇಕು ಅಂದಾಗ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಬಾಯಿ ಕೆಟ್ಟಾಗೆಲ್ಲ ತುಂಬಾ ಟೇಸ್ಟಿ ಇರುತ್ತೆ, ಈಸಿಯಾಗೆ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಒಂದು ಕುಟ್ಟ ಒರಳಿಗೆ ಜೀರಿಗೆ 1 ಸ್ಪೂನು, ಅಳತೆ ನೋಡಿ ಹಾಕ್ಕೊಳ್ಬೋದು. ನಾವು ಜಾಸ್ತಿ ಮಾಡ್ತೀವಿ ಅಂದರೆ 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಳ್ಬೋದು. ಮೆಣಸು 1/4 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಬೋದು. ಈ ಥರ ಕುಟ್ಟಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ರಸಮ್ಮು. ನೋಡಿ, ಈ ಥರ ಆದಮೇಲೆ ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಪೂರ್ತಿ ನುಣ್ಣಗೆ ಬೇಡ, ತರಿ ತರಿ ಇದ್ದರೆ ನಡೆಯುತ್ತೆ. ನೋಡಿ, ಅದಕ್ಕೀಗ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ತೊಗೊಂಡಿದ್ದೀನಿ. ಇದರಲ್ಲೇ ಹಾಕಿ ಚೆನ್ನಾಗಿ ಈ ಥರ ಕುಟ್ಕೊಳ್ಬೇಕು. ಕುಟ್ಟಿ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ. ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸಾಸಿವೆ ಸ್ವಲ್ಪ, ನೋಡಿ ಕುಟ್ಕೊಂಡಿರ್ತೀವಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಮೆಣಸು ಹಾಕಿರ್ತೀವಿ, ಖಾರ ಆಗುತ್ತೆ. ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೊಟೊ, ಬೇಳೆ ಏನು ಹಾಕದೆ ದಿಢೀರ್ ಅಂತ ಮಾಡ್ಕೊಳ್ಬೋದು. ಅನ್ನಕ್ಕೇನು ಇಲ್ಲ ಅಂದಾಗ ನೋಡಿ, ಹುಣಸೆಹಣ್ಣಿನ ರಸ ಸ್ವಲ್ಪ, ಟೊಮೊಟೊ ಹಾಕಿರ್ತೀವಿ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಈಗ ನಮ್ಗೆ ನೋಡಿಕೊಂಡು ಎಷ್ಟು ಬೇಕೋ ನೀರು ಹಾಕ್ಕೊಳ್ಬೋದು. ತೆಳುವಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ, ಈಗ ಉಪ್ಪು, ಕಲ್ಲುಪ್ಪು ಬಳಸ್ತಾ ಇದ್ದೀನಿ ನಾನು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈ ಥರ ಕೈ ಆಡಿಸಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಕುದಿ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬಾಯಿ ಕೆಟ್ಟಾಗ, ಜ್ವರ ಆ ಥರ ಬಂದಾಗ ಏನು ಊಟ ಮಾಡೋಕ್ಕಾಗಲ್ವಲ್ಲ, ಆವಾಗ ಈ ಥರ ರಸ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಹಿತ ಅನಿಸುತ್ತೆ ಬಾಯಿಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕುದಿಸಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರೆಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು. ಬ್ಯಾಚುಲರ್ಗಂತೂ ತುಂಬಾ ಉಪಯೋಗ ಇದೆ. ನೋಡಿ, ಆಗಿದೆ ಈಗ. ನೋಡಿ, ಒಂದು ಬೌಲ್ಗೆ ಹಾಕೋಣ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.